Keep an eye on the world. Get training for your future. Yeah. You're looking at the future. I thought he was going to come back here next year. Okay. I didn't think he was actually telling me this. Oh, no. I don't know why you're breaking there. Well, I that's, was, and You're probably right. I know. First in. just not getting back next summer. Yeah, that's all about these things. Oh, you should push that back in December. Yeah. So we can come. So we can redo the trip. Yeah. Well, that for next year, so probably July, September. ನಾನು ಪ್ರಶ್ನೆ ಕುತ್ಕೊಂಡು ಕಲಿಬೇಕು ಅಂತೇಳಿ ಟೀಚರ್ಗೆ ಎದುರುಕೊಂಡು ಏನು ಮಾಡೋದು ಪಾಠ ಕಲಿ ಶುರು ಮಾಡೋದು. And as time went on, weeks and months, and as the year went on, he was realizing that he was not seeing the same things as the other kids. ದಿವಸ ಕಳೀತು, ದಿನ ಕಳೀತು, ತಿಂಗಳು ಕಳೀತು, ವಾರ ಕಳೀತು, ವರ್ಷ ಕಳೀತು. ಆದರೂ ಆ ಹುಡುಗನಿಗೆ ಮನಸ್ಸಲ್ಲಿ ಅನಿಸ್ತು, ನಾನು ಬೇರೆ ಮಕ್ಕಳು ನಾನು ಇಂಪ್ರೂವ್ ಆಗ್ತಾ ಇಲ್ಲ, ನನಗೆ ಏನೋ ಒಂದು ಕಲಿಲಿಕ್ಕೆ ಕಷ್ಟ ಆಗ್ತಿದೆಯಲ್ಲ ಅಂತ ಒಂದು ಯೋಚನೆ ಶುರುವಾಯಿತು ಮನಸ್ಸಲ್ಲಿ. And he started to ask questions to his teacher, to the fellow students, and to his mother and father. ಆ ಹುಡುಗ ಏನ್ ಮಾಡ್ತಾ ಅವರ ಅಪ್ಪ ಅಮ್ಮನಿಗೆ, ಶಾಲೆ ಟೀಚರ್ಗೆ ಎಲ್ಲರಿಗೂ ಪ್ರಶ್ನೆಗಳು ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದು ಗೊತ್ತಿಲ್ಲ, ಅದು ಗೊತ್ತಿಲ್ಲ, ನನಗೆ ಎಲ್ಲರಿಗೂ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಶುರು ಮಾಡ್ತಾರೆ. And they said to him, try harder, work harder, be more focused, and it will come. ಎಲ್ಲರೂ ಒಂದೇ ಸಲಹೆ ಕೊಡ್ತಾ ಇದ್ರು, ನೀನು ಕಷ್ಟಪಟ್ಟು ಓದು, ಕಷ್ಟಪಟ್ಟು ಕೆಲಸ ಮಾಡು, ಕಷ್ಟಪಟ್ಟು ಪ್ರಜ್ಞೆ ಕೊಟ್ಟು ಪಾಠ ಕೇಳು, ಅವನಿಗೆಲ್ಲ ಅರ್ಥ ಆಗುತ್ತೆ ಅಂತ ತಂದೆ ತಾಯಿ ಅದನ್ನೇ ಹೇಳಿದ್ರು, ಟೀಚರು ಅದನ್ನೇ ಹೇಳಿದ್ರು. So he did all these things. ಇದೆಲ್ಲ ಅವ್ನು ಪ್ರಯತ್ನ ಪಟ್ಟು ಪ್ರತಿ ದಿವಸ ಮಾಡ್ಲಿಕ್ಕೆ ಶುರು ಮಾಡ್ದ. He followed all the rules. He was obedient. ಅವನು ಪ್ರಜ್ಞೆ ಕೊಟ್ಟು ಕೇಳಲಿಕ್ಕೆ ಶುರು ಮಾಡ್ದ, ಒಳ್ಳೆ ಮಗನಾಗಿರ್ಲಿಕ್ಕೆ ಶುರು ಮಾಡ್ದ, ಕಷ್ಟಪಟ್ಟು ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ದ, ತಂದೆ ತಾಯಿ ಟೀಚರ್ ಹೇಳಿದ್ರು ಎಲ್ಲರೂ ಮಾಡ್ಲಿಕ್ಕೆ ಶುರು ಮಾಡ್ದ. He came to school early. He stayed late. ಅವನು ಶಾಲೆಗೆ ಬೇಗ ಬರ್ಲಿಕ್ಕೆ ಶುರು ಮಾಡ್ದ, ಸಂಜೆ ಲೇಟ್ ಆಗಿ ಹೋಗ್ಲಿಕ್ಕೆ ಶುರು ಮಾಡ್ದ. Nothing was happening. ಆದ್ರೆ ಏನ್ ಮಾಡಿದ್ರು ಅವ್ನ ತಲೆಗೆ ಬುದ್ಧಿನೇ ಆಗ್ತಾ ಇರಲಿಲ್ಲ, ಪಾಠ ಅರ್ಥ ಆಗ್ತಾ ಇರಲಿಲ್ಲ. All the other students were reading. ಬಾಕಿ ಮಕ್ಕಳೆಲ್ಲ ಒಳ್ಳೆ ಪಾಸ್ ಆಗಿ ಹೋಗ್ತಿದ್ರು, ಬಟ್ ಇನ್ನು ಎಲ್ಲ ಟೆಸ್ಟ್ಗಳಲ್ಲೂ ಅವನಿಗೆ ಎಕ್ಸಾಮ್ಸ್ ಅಲ್ಲಿ ಕಮ್ಮಿ ಮಾರ್ಕ್ಸ್ ಬರ್ತಾ ಇತ್ತು. He started to feel embarrassed. ಅವನಿಗೆ ಒಂಥರ ನಾಚಿಕೆ ಆಗಲಿಕ್ಕೆ ಶುರುವಾಯ್ತು. ಎಲ್ಲರ ಮುಂದೆ ಎಲ್ಲರೂ ಚೆನ್ನಾಗಿ ಓದಿದಾರಲ್ಲಪ್ಪ, ನಾನು ಚೆನ್ನಾಗಿ ಓದ್ತಿಲ್ಲಪ್ಪ ಅಂತ ಹೇಳಿ. One of the kids on recess called him stupid. ಒಂದು ಬ್ರೇಕ್ ಅಲ್ಲಿ